ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವೆ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ. ಇವತ್ತಿನ ಬ್ಲಾಗ್ ಒಳಗೆ ನಾನು 2 ದಿವಸದ ವಿಡಿಯೋನ ಶೇರ್ ಮಾಡಕತ್ತೀನಿ. ಇನ್ನು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಬರ್ರಿ ಈಗ ಶುರು ಮಾಡೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಕಡಲೆಕಾಳು ನೆನೆಸಿದ್ನಿ ರಾತ್ರಿ. ಅವನ್ನ ನಮ್ಮ ಮನೆಯವ್ರಿಗೆ ಬೆಲ್ಲ ಮತ್ತು ಕಡಲೆಕಾಳು ಕೊಟ್ಟೆ ನೋಡ್ರಿ ತಿನ್ನೋಕೆ. ನಾನು ಮುಂಚೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನಿ ಈ ಥರ ನೆನೆಸಿರೋ ಕಡಲೆ ನಾನು ನಮ್ಮ ಮನೆಯವ್ರಿಗೆ ಕೊಡ್ತೇನೆ ಡೈಲಿ ಅಂಥೇಳಿ. ಈಗ ಮಧ್ಯದಲ್ಲಿ ಸ್ವಲ್ಪ ಕಡಲೆಕಾಳೆಲ್ಲ ಖಾಲಿಯಾಗಿದ್ದು, ಹಾಗಾಗಿ ನಾನು ನೆನೆಸ್ತಾ ಇರಲಿಲ್ಲ. ಈಗ ಊರಿಂದ ಬರುವಾಗ ನಮ್ಮ ಅತ್ತಿ ಮತ್ತು ಕಡಲೆಕಾಳು ಕೊಟ್ಟು ಕಳಿಸ್ಯಾರ. ಹಾಗಾಗಿ ನೆನೆ ಹಾಕಿ ಮತ್ತು ಕಡಲೆ ಬೆಲ್ಲ ಕೊಟ್ಟು ಅವರಿಗೆ. ಈಗ ನಾಷ್ಟಕ್ಕೆ ನಾನು ರಾಗಿ ದೋಸೆ ಮಾಡಿರಾತಂತೇಳಿ ಹಿಟ್ಟನ್ನು ಕಲಿಸ್ಕೊಳಕತ್ತೀನಿ ನೋಡ್ರಿ. ರಾಗಿ ದೋಸೆ ಮಾಡೋಕ್ಕೆ ರಾಗಿ ಹಿಟ್ಟು ಮತ್ತು ಚಿರೋಟಿ ರವೆ, ಉಪ್ಪು ಇಷ್ಟು ಹಾಕಿ ನಾವು ಕಲಿಸಿ ಒಂದು 15 ನಿಮಿಷ ಇಟ್ಟು ದೋಸೆ ಮಾಡ್ಕೋಬೇಕಷ್ಟ. ಚಲೋ ಬರ್ತಾವೆ ದೋಸೆ. ಇದೇನು ಉದ್ದಿನಬೇಳೆ ಹಾಕಬೇಕು, ನೆನೆಸ್ಬೇಕು, ರುಬ್ಬಬೇಕು ಅದೆಲ್ಲ ಏನಿಲ್ಲ ನೋಡ್ರಿ. ಬರೀ ಚಿರೋಟಿ ರವೆ ಹಾಕಿದ್ರೆ ಸಾಕು. ದೋಸೆ ಭಾರಿ ಅಂದ್ರೆ ಭಾರಿ ಮಸ್ತ್ ಬರ್ತಾವೆ. ಒಬ್ಬೊಬ್ಬರು ಉದ್ದಿನಬೇಳೆ ಎಲ್ಲ ನೆನೆಸೇನೋ ಮಾಡ್ತಾರೋ, ಅವು ಚಲೋ ಆಗ್ತಾವೆ. ಆದರೆ ಇದು ಇನ್ಸ್ಟೆಂಟಾಗಿ ನೋಡ್ರಿ. ಇವಾಗ ಏನು ಪ್ಲ್ಯಾನ್ ಇರೋಂಗಿಲ್ಲಲ್ಲ ನಾಷ್ಟ ಮಾಡ್ಬೇಕನ್ನೋದು. ಆ ರೀತಿ ಇದ್ದಾಗ ನಾವು ಈ ಥರ ಇಮಿಡಿಯೇಟ್ ಕಲಿಸ್ಕೊಂಡು ಮಾಡ್ಕೋಬೋದು. ಮತ್ತು ರಾಗಿಯಿಂದ ನಾವು ಏನೋ ಮಾಡಿ ತಿಂದ್ರೂ ಅದು ಭಾಳ ಹೆಲ್ದಿ ಫುಡ್ಡು. ಹಾಗಾಗಿ ಬೆಳಗ್ಗೆ ಅಷ್ಟ ಮಾಡಿ ತಿನ್ಬೇಕಂತೇನಿಲ್ಲ. ನೀವು ರಾತ್ರಿ ಡಿನ್ನರ್ಗೂ ಲೈಟಾಗಿ ಊಟ ಇರಲಿ ಅಂತಂದಾಗ ಈ ರೀತಿ ರಾಗಿ ದೋಸೆನ ಮಾಡಿಕೊಂಡು ತಿನ್ಬೋದು. ರಾಗಿ ದೋಸೆ ಮಾಡೋಕ್ಕೆ ಹಿಟ್ಟೆಲ್ಲ ಕಲಸಿಟ್ಟು ನಾನು ರಾಗಿ ಅಂಬಲಿ ಮಾಡಕತ್ತೀನಿ ನೋಡ್ರಿ. ಬೇಸಿಗೆ ಶುರುವಾದಾಗಿಂದ ನಾನು ರಾಗಿ ಅಂಬಲಿ ಮಾಡಿರ್ತೀನಿ ಡೈಲಿ. ರಾಗಿ ಅಂಬ್ಲಿನ ಕುದಿಸಾಕಿಡತ್ತೀನಿ. ರಾತ್ರಿನ ನಾನು ಸ್ವಲ್ಪ ಮಜ್ಜಿಗೆ ಹಾಕಿ ಕಲಿಸಿಟ್ಟಿರ್ತೇನೆ. ಅದನ್ನು ಹುಳಿ ಹಾಕಿ ಕಲಿಸಿಟ್ರೆ ರಾಗಿ ಅಂಬ್ಲಿ ಚಲೋ ಆಕತಿ. ಹಾಗಾಗಿ ರಾತ್ರಿ ನಾನು 1.5 ಚಮಚ ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಕಲಿಸಿಟ್ಟಿದ್ನಿ. ಇವಾಗ ನೋಡ್ರಿ ನೀರು ಕುದಿಯೋಕ್ಕಿಟ್ಟ ಅದಕ್ಕೊಂಚೂರು ಉಪ್ಪು ಹಾಕಿ ಇದೇನು ಕಲಿಸ್ಕೊಂಡಿರ್ತೀವಲ್ಲ ಹುಳಿ ಅದನ್ನು ಹಾಕಿ ಕುದಿಸಿರ ರಾಗಿ ಅಂಬ್ಲಿ ರೆಡಿಯಾಗಿಬಿಡ್ತತಿ. ಹುಳಿ ಹಾಕಿ ಮಾಡಿರ ನಾವು ಇದ್ರ ಜೋಡಿ ಮಜ್ಜಿಗೆ ಹಾಲು ಏನು ಹಾಕ್ಕೊಳ್ಳೋಂಗಿಲ್ಲ. ಹಂಗೆ ಕುಡಿದ್ರೂ ಚಲೋ ಇರ್ತದೆ ನೋಡ್ರಿ. ರಾಗಿ ಅಂಬ್ಲಿ ಕುದಿಯೋಕ್ಕಿಟ್ಟನಿ. ಆಮೇಲೆ ಒಂದು ಕಡೆ ರೈಸ್ ಮಾಡೋಕ್ಕೂ ಇಟ್ಟನಿ, ಇನ್ನೊಂದು ಕಡೆ ಟೊಮೆಟೊ ಸಾರು ಮಾಡಿರತ್ತಂತೇಳಿ ಟೊಮೆಟೊ ಸಾರು ಮಾಡಕತ್ತೀನಿ ನೋಡ್ರಿ. ನಾನು ನಮ್ಮ ಮನ್ಯಾಗ ಒಟ್ಟು ಸಾಂಬಾರಂತೂ ಇರಲೇಬೇಕು. ಯಾಕಂದ್ರೆ ಸಾನ್ವಿ ಸಾಂಬಾರಿದ್ರೆ ಅಕ್ಕಿ ಹಚ್ಕಟ್ಟಾಗಿ ಊಟ ಮಾಡ್ತಾಳು. ಸಾಂಬಾರು ಇರಲಿಲ್ಲ ಅಂದ್ರೆ ಹಠ ಮಾಡ್ತಾಳು. ಮಾಡಲಿಲ್ಲ ಅಂದ್ರೆ ನಾನು ಡೈಲಿ ಬೇಳೆ ಸಾರು ಮಾಡಿರ್ತೀನಿ. ಇವತ್ತು ಟೊಮೆಟೊ ಸಾರು ಮಾಡತ್ತೇನೆ ನೋಡ್ರಿ. ಈ ಕಡೆ ಸೈಡ್ ಮಂದಿ ಏನು ಮಾಡ್ತಾರಂದ್ರೆ ಜಾಸ್ತಿ ಸಾಂಬಾರು ಮಾಡ್ತಾರವ್ರೆ. ಕಡಲೆಕಾಳು ಸಾರು, ಹೆಸರು ಕಾಳು ಸಾರು, ಆಮೇಲೆ ಮಸೊಪ್ಪು ಸಾರು, ಬಸ್ಸಾರು, ಉಪ್ಪು ಸಾರು ಎಲ್ಲ ಮಾಡ್ತಾರೆ. ಅದನ್ನು ನಾನು ಜಾಸ್ತಿ ಮಾಡೋಂಗಿಲ್ಲ. ಯಾವಾಗಾರು ಒಂದು ಸರಿ ತಿನ್ಬೇಕು ಅನಿಸ್ತೀರ ಅಷ್ಟ ಮಾಡ್ತೀನಿ. ಡೈಲಿ ಟೊಮೆಟೊ ಸಾರು ಇಲ್ಲಾಂದ್ರೆ ಬೇಳೆ ಸಾರು ಮಾಡಿರ್ತೇನೆ ನೋಡ್ರಿ. ಇವತ್ತು ಟೊಮೆಟೊ ಸಾರು ಮಾಡಿರತ್ತಂತೇಳಿ ಟೊಮೆಟೊನೆಲ್ಲ ಹುರಿದೆ ಇಟ್ನಿ. ಅದು ಈಸಿ ಮತ್ತು ಟೇಸ್ಟನ್ನು ಭಾಳ ಚಲೋ ಇರ್ತೈತಿ. ಹಾಗಾಗಿ ಟೊಮೆಟೊನ ಹುರಿದ ನೀರಾಗ ಹಾಕಿ ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಇಟ್ಟು ಬಂದು ಬಾಗಿಲು ತೊಳೆದು ಇವಾಗ ಬಾಗಿಲಿಗೆ ರಂಗೋಲಿ ಹಾಕತ್ತೇನೆ ನೋಡ್ರಿ. ಡೈಲಿ ನಾನು ಫಸ್ಟ್ ಬಾಗಿಲು ಕೆಲಸ ಮಾಡ್ತಿದ್ನಿ. ಆದರೆ ಇವತ್ತು ಬೇಗ ಅಡುಗೆ ಮಾಡಿಬಿಡೋನು. ಜಾಸ್ತಿ ಹೊತ್ತಾದ್ರೆ ಮಧ್ಯಾಹ್ನದ ಮೇಲೆ ಆದ್ರೆ ಅಡುಗೆ ಮನೆಯಾಗ ನಿಂತು ಅಡುಗೆ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಫಸ್ಟ್ ಈ ಕೆಲಸ ಮುಗಿಸಿರಾತಂತೇಳಿ ಒಳಗಡೆ ಅರ್ಧಂಬರ್ಧ ಎಲ್ಲ ಕೆಲಸ ಮಾಡಿ ಬಂದು ಈಗ ಬಾಗಿಲು ಕೆಲಸನ ಮಾಡಕತ್ತೀನಿ ನೋಡ್ರಿ. ರಂಗೋಲಿಗಳನ್ನೆಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಡೀಟೇಲಾಗಿ ಬೇಕಂದ್ರೆ ನೀವು ಶಾರ್ಟ್ ವೀಡಿಯೋಸನ್ನು ಚೆಕ್ ಮಾಡ್ಬೋದು. ನಾನು ಭಾಳಷ್ಟು ವೀಡಿಯೋಸ್ನ ಅದರೊಳಗೆ ರಂಗೋಲಿ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಬಾರ್ಡರ್ ರಂಗೋಲಿ, ಚುಕ್ಕಿ ರಂಗೋಲಿ, ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೀಯಾಗಿದ್ದಾಗ ಒಂದು ಸರಿ ಹೋಗಿ ಚೆಕ್ ಮಾಡಿರಿ. ಸಿಂಪಲಾಗಿ ಇವತ್ತು ನೋಡಿರಿ ಬಾಗಿಲಿಗೆ ರೀತಿ ನಾನು ರಂಗೋಲಿ ಬಿಡಿಸಿದ್ದೀನಿ. ಟೊಮೆಟೊ ಸಾರು ನೋಡಿರಿ ಮಾಡಿದ್ದೀನಿ. ಟೊಮೆಟೊ ಸಾರು ರೆಡಿ ಆಯಿತು ಮತ್ತು ಅನ್ನನೂ ರೆಡಿಯಾಗಿತ್ತು. ಈಗ ರಾಗಿ ದೋಸೆ ಹಾಕತ್ತೇನೆ ನೋಡ್ರಿ. ನಾನು ಇದ್ರ ಜೋಡಿ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ನಿ. ಈಗ ರಾಗಿ ದೋಸೆ ಹಾಕಕತ್ತೀನಿ. ತವಾಕ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡ್ಬೇಕ್ರಿ. ಇದನ್ನು ಮಸಾಲೆ ದೋಸೆ ಥರ ಎಲ್ಲ ಹಾಕಿ ಸೌಟಲ್ಲೆಲ್ಲ ತೀಡಬಾರ್ದು, ಹಂಗಾರೆ ಚಲೋ ಆಗೋದಿಲ್ಲ. ನಾವು ನೀರು ದೋಸೆ ಮಾಡ್ತೀವಲ್ಲ ಆ ರೀತಿ ಹಾಕ್ಕೊಂಡು ಬಿಟ್ಬಿಡ್ಬೇಕಷ್ಟೆ. ನೋಡಿರಿ ಎಷ್ಟು ಮಸ್ತ್ ಬರಕತ್ತಾವ ರಾಗಿ ದೋಸೆ ಅಂಥೇಳಿ. ತಿಂಡಿಗೆ ರಾಗಿ ದೋಸೆ ಆಯಿತು. ಈಗ ಫಸ್ಟ್ ಹೋಗಿ ಗುಬ್ಬಿಗಳಿಗೆಲ್ಲ ನೀರು ಮತ್ತು ಅಕ್ಕಿ ಇಟ್ಟು ಬಂದ ಇವಾಗ ನಾನು ನಾಷ್ಟ ಮಾಡಕತ್ತೇನೆ ನೋಡ್ರಿ. ನಮ್ಮ ಮನೆಯವ್ರದ್ದು ಸಾನ್ವಿದು ಇಬ್ಬರದು ನಾಷ್ಟ ಆಗಿತ್ತು. ನಾನು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾನು ನಾಷ್ಟ ಮಾಡಿ ಅವತ್ತಿನ ವಿಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದು ಮಾರನೇ ದಿವಸದ ವಿಡಿಯೋನ ಇದ್ರ ಜೊತೆ ಆ್ಯಡ್ ಮಾಡಿದ್ದೇನೆ ಅಂತ ಹೇಳಿದ್ನಲ್ಲ, ಅದು ನೋಡ್ರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಚಹಾ ಮಾಡ್ಕೊಂಡು ಕುಡ್ದೆ ಇವತ್ತೂ ಅಷ್ಟೇ ನಾನು ಬೇಗ ಅಡುಗೆನ ಮಾಡ್ಕೊಳಕತ್ತೀನಿ. ಇವತ್ತು ಅನ್ನ ಹಾಕಿಟ್ಟನಿ ಒಂದು ಸೈಡ್. ಆಮೇಲೆ ಇವತ್ತು ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಹಾಗಾಗಿ ಅನ್ನಕ್ಕಿಟ್ಟು ಈಗ ರಾಗಿ ಅಂಬ್ಲಿ ಮಾಡಕತ್ತೀನಿ ನೋಡ್ರಿ.
ರಾಗಿ ಅಂಬ್ಲಿನೂ ಅಷ್ಟೇ, ಅದು ರಾತ್ರಿ ನಾನು ಹುಳಿ ಕಲಿಸಿಟ್ಟಿದ್ನಲ್ಲ ಅದಕ್ಕನ ಹಾಕಿ ತಿರ್ವಾಕತ್ತೇನೆ. ಈಗ ಬೆಳಿಗ್ಗೆನ ಮಾಡಿಟ್ಟು ಅಂದರೆ ಇದು ತಣ್ಣಗಾಗಬೇಕು, ಬಿಸಿ ಬಿಸಿಯಾಗಿ ಕುಡಿದ್ರೆ ಚಲೋ ಇರೋದಿಲ್ಲ. ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ಇದನ್ನು ತಿರುವಿಟ್ಬಿಟ್ಟು ಅಂದರೆ ಇದು ತಣ್ಣಗಾಗ್ತತಿ. ಒಂದೊಂದು ಸರಿ ನಮ್ಮ ಮನೆಯವ್ರು ನಾಷ್ಟ ಆದಮೇಲೂ ಕುಡ್ದೋಕ್ಕಾರು, ಹಾಗಾಗಿ ಫಸ್ಟ್ ರಾಗಿ ಅಂಬ್ಲಿನ ಮಾಡಿರ್ತೇನೆ ನಾನು. ನೋಡ್ರಿ ರಾಗಿ ಅಂಬ್ಲಿ ಕುದಿಯಾಕತ್ತತಿ. ಮತ್ತು ಇವತ್ತು ಸಾರು ಸ್ವಲ್ಪ ನೆನ್ನೆದು ಇತ್ತು, ಟೊಮೆಟೊ ಸಾರು. ಹಾಗಾಗಿ ಇವತ್ತು ಸಾಂಬಾರು ಏನು ಮಾಡೋದು ಇರಲಿಲ್ಲ, ಬರೀ ಅನ್ನಕ್ಕಿಟ್ಟೆನ ಅಷ್ಟೇ. ಸಾಂಬಾರು ಇತ್ತು, ಇನ್ನು ಬದನೇಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಗುಂಡು ಬದನೇಕಾಯಿ ಅಲ್ಲ, ಇನ್ನೊಂದು ಥರ ಬರ್ತಾವಲ್ಲ, ಹಿತ್ತಲು ಬದನೆ ಅಂತ ಹೇಳ್ತಾರೆ ನಮ್ಮ ಕಡೆ, ಬಿಳಿ ಬದನೇಕಾಯಿ ಅವನ್ನ. ಆಮೇಲೆ ಮೊಟ್ಟೆ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು, ಸ್ವಲ್ಪ ಅವನ್ನೆಲ್ಲ ವಾಶ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಕೊಳಕತ್ತೀನಿ. ಚಪಾತಿ ಹಿಟ್ಟು ಕಲಿಸ್ಕೊಳಕತ್ತೀನಿ ನೋಡ್ರಿ. ಈಗ ಇದನ್ನು ಅಷ್ಟೇ ಸ್ವಲ್ಪ ನೆನೆದ್ರೆ ಚಪಾತಿ ಚಲೋ ಆಗ್ತಾವಂತೇಳಿ ಚಪಾತಿ ಹಿಟ್ಟನ್ನ ನಾದ್ಕೊಳಕತ್ತೀನಿ. ರೊಟ್ಟಿ ಮಾಡೋದು ಕಡಿಮೆ ಆಗಿಬಿಟ್ಟತಿ ನಮ್ಮ ಮನ್ಯಾಗ. ನಮ್ಮ ಮನೆಯವರು ಯಾಕೋ ತಿನ್ನವಾರ, ಬೇಸಿಗೆ ಇರೋದ್ರಿಂದ ಬ್ಯಾಡ ಅಂದ್ಬಿಡ್ತಾರೋ. ಹಾಗಾಗಿ ಬರೀ ರೈಸ್ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೆ ಅವ್ರು ಬರೀ ಅನ್ನ ಮಜ್ಜಿಗೆ ಅಷ್ಟೇ ಅಂತಾರೋ. ನಮಗೆ ಅನ್ನ ಮಜ್ಜಿಗೆ ಅಷ್ಟೇ ತಿನ್ನೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಚಪಾತಿಯರ ಏನಾರ ಮಾಡ್ಕೊಂಡಿರ್ತೇನೆ. ಮಧ್ಯಾಹ್ನಕ್ಕೂ ಆಗಲಿ ಅಂಥೇಳಿ 2 ಟೈಮಿಗೆ ಆಗುವಷ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಳಕತ್ತೀನಿ. ಈಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡು ತಿಂತೀವಿ. ಉಳಿದಿದ್ದೆಲ್ಲ ಮತ್ತು ಫ್ರಿಜ್ ಒಳಗೆ ಇಟ್ಬಿಡ್ತೇನೆ ನಾನು. ರೈಸು ನೋಡ್ರಿ ರೆಡಿ ಆಯಿತು. ಆಮೇಲೆ ರಾಗಿ ಅಂಬ್ಲಿನೂ ಅಷ್ಟೇ ಮಾಡಿ ಇಟ್ಟಿದ್ನೆಲ್ಲ ಎಲ್ಲನೂ ಒಂದು ಕಡೆ ಕ್ಲೀನ್ ಮಾಡಿ ಇವಾಗ ಎತ್ತಿಟ್ಕೊಳಕತ್ತಿದ್ನಿ. ಆವಾಗವಾಗ ಕ್ಲೀನ್ ಮಾಡ್ಕೊತ ಇದ್ರೆ ಕಿಚನ್ ಕ್ಲೀನಾಗೇ ಇರ್ತೈತಿ, ಇಲ್ಲಾಂದ್ರೆ ಗಲೀಜಾಗಿಬಿಡ್ತೈತಿ. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ, ಅದಕ್ಕೆ ಆವಾಗವಾಗ ನಾನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿರ್ತೇನೆ. ಈಗ ಬದನೇಕಾಯಿ ಪಲ್ಯ ಮಾಡೋಕ್ಕೆ ಬದನೇಕಾಯಿನ ಹೆಚ್ಕೊಳಕತ್ತೀನಿ ನೋಡ್ರಿ. ಇದನ್ನ ಗುಂಡಾಗ ಹೆಂಚಿ ಮಾಡತ್ತೀನಿ ಇವತ್ತು. ಈ ರೀತಿ ಮಾಡಿದ್ರೆ ನೋಡೋಕ್ಕೂ ಚಂದ ಇರ್ತೈತಿ, ಹಾಗಾಗಿ ರೌಂಡಾಗ ಹೆಚ್ಕೊಂಡು ಬದನೇಕಾಯಿ ಪಲ್ಯ ಮಾಡತ್ತೀನಿ. ಬದನೇಕಾಯಿ ಪಲ್ಯ ಮಾಡೋದು ನಾನು ಸುಮಾರು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೋಡಿ. ಈಸಿ ರೀ ಇದೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಮತ್ತು ಹುಚ್ಚೆಳ್ಳು ಪುಡಿ, ಶೇಂಗಾ ಪುಡಿ ಇದೆರಡೂ ಇರಬೇಕು ನೋಡ್ರಿ. ಇತ್ತಂದ್ರೆ ಪಲ್ಯ ಚಲೋ ಆಕತ್ತಿದೆ, ಇರಲಿಲ್ಲ ಅಂದ್ರೆ ಅಷ್ಟೊಂದು ಚಲೋ ಆಗೋದಿಲ್ಲ. ಮತ್ತು ಹಸಿ ಖಾರ ಹಾಕಿರೋ ಬದನೇಕಾಯಿ ಪಲ್ಯ ಎಲ್ಲ ಚಲೋ ಆಗ್ತೈತಿ. ಕೆಂಪು ಖಾರ ಹಾಕಿರೋ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಆದ್ರೆ ನಮ್ಮ ಮನ್ಯಾಗ ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಆದರೆ ಬಳಸೋದು ಕಡಿಮೆ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತಲ್ಲ, ಹಾಗಾಗಿ ನಾನು ಒಣ ಖಾರನ ಬಳಸ್ತೀನಿ, ಹಸಿ ಖಾರ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ನೋಡಿರಿ ಬದನೇಕಾಯಿ ಪಲ್ಯನೂ ಆಗಾಕತ್ತೈತಿ. ಇವತ್ತು ನಾಷ್ಟಾಕ್ಕಂತೇಳಿ ನಾನೇನು ಸಪ್ರೇಟ್ ಮಾಡಿರಲಿಲ್ಲ, ಊಟನ ಮಾಡಿರತ್ತು ಬೆಳಗ್ಗೆ ಅಂಥೇಳಿ. ಚಪಾತಿ, ಬದನೇಕಾಯಿ ಪಲ್ಯ ಮತ್ತು ಅನ್ನ, ಸಾಂಬಾರು, ರಾಗಿ ಅಂಬ್ಲಿ ಇಷ್ಟ ಆಗಿತ್ತು ಇವತ್ತು. ನೋಡಿರಿ ರೆಡಿ ಆಯಿತು. ನಾನು ಶೇಂಗಾ ಪುಡಿ ಮತ್ತು ಶೇಂಗಾ, ಹುಚ್ಚೆಳ್ಳು, ಜೀರಿಗೆ, ಮೆಣಸು ಇಷ್ಟನ್ನು ಎಲ್ಲ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಪಲ್ಯಕ್ಕೆ ಹಾಕಿರೋ ಚಲೋ ಇರ್ತದೆ ಅಂತೇಳಿ. ಜೀರಿಗೆ ಮೆಣಸನ್ನು ಅಷ್ಟೇ ನಾವು ಸಾಂಬಾರಿಗಾಗಲಿ ಪಲ್ಯಕ್ಕಾಗಲಿ ಹಾಕಿದ್ವು ಅಂದ್ರೆ ಅದೇನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ, ಹಾಗಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಒಂದು ಸರಿ. ಈಗ ಇವತ್ತು ಅಷ್ಟೇ ಬಾಗ್ಲ ತೊಳ್ಯಾಕೆ ನಾನು ಆಮೇಲೆ ಬಂದೇನೆ ನೋಡ್ರಿ. ಸಾನ್ವಿ ಅಂತೂ ನಾನು ಏನು ಕೆಲಸ ಮಾಡ್ರು ನಾನು ಮಾಡ್ತೀನಿ ಅನ್ನತ್ತಿರ್ತಾಳೋ. ಇವಾಗ ಸಣ್ಣವರಿದ್ದಾಗ ಇಂಟ್ರೆಸ್ಟ್ ಬರ್ತೈತಿ ಕೆಲಸ ಮಾಡೋಕ್ಕೆ. ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ಏನೋ ಒಂದು ಮಾಡಂತಂದ್ರೂ ಆಗೋದಿಲ್ಲ ಅಂತ ಹೇಳ್ತಾರೋ. ಅದಕ್ಕೆ ನನಗೇನೋ ಕೆಲಸ ಮಾಡಿದ್ರೂ ಸಾಕು, ನಾನು ಮಾಡ್ತೇನಮ್ಮ ಅಂತೇಳಿ ಹಿಂದಿಂದ ನೋಡ್ರಿ ಕಸಬರ್ಗೆಲ್ಲ ತೊಗೊಂಡು ಬಂದು ನೀರು ತಾಳಕತ್ತಿದ್ಲಿಕ್ಕೆ. ಅಲ್ಲಿ ಸ್ವಲ್ಪ ತೆಗ್ಗ ಮಾಡಿಬಿಟ್ಟಾರೋ, ಬಾಗ್ಲ ತೊಳೆದ್ರೆ ನೀರೆಲ್ಲ ನಿಂತು ಬಿಡ್ತಾವಲ್ಲೇ. ಅದಕ್ಕಾಗಿ ಕಸಬರ್ಗಿ ತೊಗೊಂಡು ಗುಡಿಸಿರ್ತೀನಿ. ಆದರೂ ನೋಡ್ರಿ ಆ ಜಾಗ ಎಷ್ಟು ಕಪ್ಪಾಗೈತಿ. ಎಷ್ಟು ನಾವು ನೀರು ಕಸಬರ್ಗಿಲೆ ಗುಡಿಸಿರೋನೋ ಮತ್ತು ಸ್ವಲ್ಪ ಆದರೂ ನೀರು ನಿಂತ ಬಿಟ್ಟಿರ್ತೈತಲ್ಲಿ, ಹಾಗಾಗಿ ಸ್ವಲ್ಪ ಅದು ಕಲರ ಕರ್ರಗಾಗೈತಿ ಟೈಲ್ಸ್. ದಿನ ಒಂಥರ ನಾನು ಹೊಚ್ಚಲ್ಕ ರಂಗೋಲಿನ ಹಾಕಿರ್ತೀನಿ. ಅದೇನೋ ನನಗೆ ಇಷ್ಟ ಆಗ್ತದೆ ನೋಡ್ರಿ. ಈ ರೀತಿ ನಾನು ನೀಟಾಗಿ ಡೆಕೋರೇಟ್ ಮಾಡೋದ್ರಿಂದ ಬಾಗ್ಲ ನನಗೆ ಭಾಳ ಖುಷಿ ಆಗ್ತತಿ. ಹಾಗಾಗಿ ದಿನ ಅಷ್ಟೇ ನಾನು ರಂಗೋಲಿ ಬಿಡಿಸಿರ್ತೇನೆ ಇಲ್ಲೇ. ಕೆಮ್ಮಣ್ಣು ಹಾಕಿರೋನು ಚಲೋ ಇರ್ತೈತಿ, ಆದರೆ ಒಂದೊಂದು ಸರಿ ಕೆಮ್ಮಣ್ಣು ಹಾಕಿರ್ತೀನಿ, ಒಂದೊಂದು ಸರಿ ಹಾಕಿರಂಗಿಲ್ಲ ನೋಡಿರಿ. ಒಂದು ವಿಡಿಯೋದೊಳಗೆ ಸಪ್ರೇಟಾಗಿ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡೇನಿ. ಮಂಡೆಯಿಂದ ಸಂಡೇವರೆಗೂ ಏನದು ಹೊಚ್ಚಲು ಪೂಜೆದಷ್ಟು ರಂಗೋಲಿನ ಶೇರ್ ಮಾಡ್ಕೋಬೇಕಂತೇಳಿ ಮುಂದಿನ ಟೈಮ್ ಇದರಲ್ಲಿ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ. ಈ ರಂಗೋಲಿನೂ ಅಷ್ಟೇ ಶಾರ್ಟ್ ವಿಡಿಯೋದೊಳಗೆ ನಾನು ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿರಿ. ಆಮೇಲೆ ಎಲ್ಲ ನಾಷ್ಟ ಎಲ್ಲ ಆಗಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ, ಇದು ಸಾನ್ವಿದು ಒಂದು ಫ್ರಾಕು ಒಗೆಯೋದಿತ್ತು. ಇದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಪಾರ್ಟಿ ವೇರ್ ಐತಲ್ಲ, ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಂಗಿಲ್ಲ, ನಾನು ಕೈಲೇನ ಒಗ್ದಿರ್ತೇನೆ ಈ ರೀತಿ ಬಟ್ಟೆಗಳೆಲ್ಲ ಸಾನ್ವಿವ. ಹಾಗಾಗಿ ಇದು ಅಕ್ಕಿ ಲಾಸ್ಟ್
ಡೇ ಹಾಕಿದ ಸ್ಕೂಲ್ ಒಳಗೆ ಒಂದು ಪಾರ್ಟಿ ಇತ್ತು, ಇಯರ್ ಎಂಡ್ ಪಾರ್ಟಿ ಅಂತೇಳಿ ಅವಾಗ ಹಾಕಿ ಕಳಿಸಿದ್ನಿ. ಇನ್ನು ಅದನ್ನು ವಾಶ್ ಮಾಡಿ ಒಣಗಿಸಿ ಎತ್ತಿಟ್ರಾತಂತೇಳಿ ಇವಾಗ ಕೈಲೇನ ವಾಶ್ ಮಾಡಕತ್ತೀನಿ ನೋಡ್ರಿ. ನಾನು ಅಕಸ್ಮಾತ್ ಮತ್ತೇನಾರ ಫಂಕ್ಷನ್ ಅದು ಬಂದು ಅಂದ್ರೆ ಅವಾಗ ಇಮಿಡಿಯೇಟ್ ಹಾಕಬೇಕಂದ್ರೆ ಇದು ರೀತಿ ಕೊಳೆ ಆಗಿದ್ರೆ ಹಾಕೋಕ್ಕಾಗೋದಿಲ್ಲ. ಅದಕ್ಕಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ತೊಗೊಂಡು ಹಾಕೋಬೋದು. ಅದಕ್ಕಾಗಿ ನೋಡಿರಿ ವಾಶ್ ಮಾಡಿ ಈ ರೀತಿ ಹ್ಯಾಂಗರ್ ಒಳಗೆ ಹಾಕಿ ನಾನು ಇದನ್ನು ಬಿಸಿಲಾಗಲ್ಲ ನೆರಳಲ್ಲೇನ ಒಣಗಿ ಹಾಕಕತ್ತೀನಿ ನೋಡಿರಿ. ಅದನ್ನು ನಾನು ಹಿಂಡಿಲ್ಲ, ಹಂಗೆ ನೀರೊಳಗೆ ಸೋರಿ ಎತ್ತಿಡಾಕತ್ತೀನಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಇನ್ನೇನು ಕೆಲಸ ಎಲ್ಲ ಮುಗ್ದಿತ್ತು. ನಂದು ಅಡುಗೆ ಕೆಲಸ ಅಂತೂ ಬೇಗನೆ ಮುಗಿಸ್ಬಿಟ್ಟಿದ್ನಿ. ಕ್ಲೀನಿಂಗ್ ಕೆಲಸನೂ ಎಲ್ಲ ಮುಗ್ದಿತ್ತು. ಸ್ವಲ್ಪ ನಮ್ಮ ಮನೆಯವರು ಈರುಳ್ಳಿ ತೊಗೊಂಡು ಬಂದಿದ್ರು, ಒಂದು 5 kg. ಯಾವಾಗಲೂ ಅಷ್ಟು ಅವರು ಇಲ್ಲಿ ಒಂದು 5 kg ತೊಗೊಂಡು ಬಂದಿರ್ತಾರೆ. ಅಲ್ಲಿ ಕಡಿಮೆ ರೇಟಿಗೆ ಸಿಗ್ತಾವಂಥೇಳಿ ತೊಗೊಂಡು ಬಂದಿರ್ತಾರೆ. ಇವತ್ತು ತೊಗೊಂಡು ಬಂದಿರು ನೋಡ್ರಿ. ಎಲ್ಲನೂ ಸ್ವಲ್ಪ ಗಾಳಿಗೆ ಹಾಕಿ ಆಮೇಲೆ ಎತ್ತಿಟ್ಕೊಂಡ್ರಾತಂತೇಳಿ ಇವಾಗ ನಾನು ಗಾಳಿಗೆ ಹಾಕಕತ್ತೀನಿ ಎಲ್ಲನೂ. ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಿ ನಿಮ್ಗೆ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸಾಕತ್ತೀನಿ. ಮತ್ತು ಸಿಗ್ತೀನಿ ನಾಳಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.